ಕರ್ನಾಟಕ ಹೈಕೋರ್ಟ್ ಹಿಜಾಬ್ ವಿಷಯವನ್ನ ಟಾಪ್ ಪ್ರಯಾರಿಟಿ ಲಿಸ್ಟ್ ನಲ್ಲಿ ಇಟ್ಕೊಂಡು ವಿಚಾರಣೆ ನಡೆಸ್ತಾ ಇದೆ. ಟಾಪ್ ಪ್ರಯಾರಿಟಿ ಲಿಸ್ಟ್ ಅರ್ಜಿ ಸಲ್ಲಿಕೆಯಾಯಿತು. ತಕ್ಷಣ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕುಂದಾಪುರದ ವಿದ್ಯಾರ್ಥಿನಿಯರು ಹೈಕೋರ್ಟ್ಗೆ ಬಂದಿದ್ದು. ಹಿಜಾಬ್ ಧರಿಸುವಂಥದ್ದು ನಮ್ಮ ಧಾರ್ಮಿಕ ಹಕ್ಕು, ಮೂಲಭೂತ ಹಕ್ಕು, ಅದರ ಉಲ್ಲಂಘನೆ ಆಗ್ತಾ ಇದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೈಕೋರ್ಟ್ಗೆ ಬಂದರು ವಕೀಲರ ಮೂಲಕ. ತಕ್ಷಣ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತರ ನ್ಯಾಯಪೀಠಕ್ಕೆ ಆ ಅರ್ಜಿಯನ್ನು ನೀಡಲಾಯಿತು. ಮೊನ್ನೆ 12 ಗಂಟೆಗೆ ವಿಚಾರಣೆಯನ್ನು ಆರಂಭಿಸಿದ ನ್ಯಾಯಮೂರ್ತಿಗಳು ಲಂಚ್ ಬ್ರೇಕ್ ಒಂದನ್ನು ಬಿಟ್ಟರೆ ಸಾಯಂಕಾಲ 4:15 ತನಕ ಹಿಯರ್ ಮಾಡೋದು. ಮಾರನೇ ದಿವಸ ಮಧ್ಯಾಹ್ನ 2:15ಗೆ ಶುರುವಾದಂಥದ್ದು 4:15 ಗಂಟೆ ಅಷ್ಟೊತ್ತಿಗೆ. ಇದರಲ್ಲಿ ಸಂವಿಧಾನಾತ್ಮಕ ಪ್ರಶ್ನೆಗಳಿವೆ. ನಾನು ಒಬ್ಬನೇ ವಿಚಾರಣೆ ನಡೆಸೋದು ಬೇಡ, ಲಾರ್ಜರ್ ಬೆಂಚ್ಗೆ ಕೊಡೋಣ ಅಂತ ಹೇಳೋದು. ಲಾರ್ಜರ್ ಬೆಂಚ್ ನೆನ್ನೆ ಕೃಷ್ಣ ದೀಕ್ಷಿತ್ ನ್ಯಾಯಮೂರ್ತಿಗಳು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ನಂತರ ಹೈಕೋರ್ಟ್ ರಿಜಿಸ್ಟ್ರಾರ್ ಹೇಳಿದ್ರು, ಇಮ್ಮಿಡಿಯೇಟ್ ಆಗಿ ಚೀಫ್ ಜಸ್ಟಿಸ್ ಅವರ ಹತ್ರ ಇದನ್ನು ತಗೊಂಡು ಹೋಗಿ ತುರ್ತಾಗಿ ವಿಚಾರಣೆ ಆಗಬೇಕಾದ ವಿಷಯ ಇದು ಅಂತ. ನಾವೆಲ್ಲ ಏನು ಅನ್ಕೊಂಡ್ವಿ, ಒಂದು 2-3 ದಿವಸ ಆಗುತ್ತೆ. ಲಾರ್ಜರ್ ಬೆಂಚ್ ಅದನ್ನೊಂದು ಬೆಂಚ್ ರಚಿಸಿ ಅದರಲ್ಲಿ ಯಾರ್ಯಾರು ನ್ಯಾಯಮೂರ್ತಿಗಳಿರ್ತಾರೆ ಅಂತ ಫೈನಲ್ ಆಗಿ ಒಂದು 2-3 ದಿವಸ ಆಗುತ್ತೆ. ಆಮೇಲೆ ವಿಚಾರಣೆ ಶುರುವಾಗುತ್ತೆ. ಅಲ್ಲಿ ತನಕ ಏನು ಇರೋದಿಲ್ಲ ಅಂತ. ಸಾಯಂಕಾಲ 5 ಗಂಟೆಗೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಹೇಳಿದ್ದಾರೆ ಲಾರ್ಜರ್ ಬೆಂಚ್ ಅಂತ. ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಬೆಂಚ್ ಕಮೆನ್ಸ್ ಆಗಿಬಿಡ್ತು. ಲಿಸ್ಟ್ ಹೊರಗಡೆ ಬಂತು ಯಾರ್ಯಾರು ಇರ್ತಾರೆ ನ್ಯಾಯಮೂರ್ತಿಗಳು ಅಂತ. ಈ 3 ಮಾನ್ಯ ನ್ಯಾಯಮೂರ್ತಿಗಳಿದ್ರು. ಸ್ವತಃ ಕೃಷ್ಣ ದೀಕ್ಷಿತರಿದ್ರು, ಮುಖ್ಯ ನ್ಯಾಯಮೂರ್ತಿ ಅವಸ್ಥಿ ಅವರಿದ್ರು, ಜೊತೆಗೆ ನ್ಯಾಯಮೂರ್ತಿ JM ಖಾಜಿ ಇದ್ರು. ನಿನ್ನೆ ರಾತ್ರಿ ಇದೇ ನ್ಯೂಸ್ ಅವರ್ನಲ್ಲಿ ಬ್ರೇಕಿಂಗ್ ಕೊಟ್ವಿ ನಾವು, 3 ಸದಸ್ಯ ಪೀಠ ರಚನೆಯಾಯಿತು ಅಂತ. ಇವತ್ತು ಮಧ್ಯಾಹ್ನ 2:15 ವಿಚಾರಣೆಯನ್ನು ಶುರುವಾಯಿತು. ಲುಕ್ ಅಟ್ ದಿ ಸ್ಪೀಡ್, ಯಾವ ಸ್ಪೀಡ್ನಲ್ಲಿ ವಿಚಾರಣೆ ನಡೀತಾ ಇದೆ ಅಂತ. ಸಂಜೆಯವರೆಗೂ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿಗಳು ಸೋಮವಾರದಿಂದ ದಿನಂಪ್ರತಿ ಎವ್ರಿ ಡೇ ಇದೇ ಕೇಸ್ ವಿಚಾರಣೆ ನಡೆಸ್ತೀವಿ ನಾವು. ವಿ ನೋ ಇಟ್ ಈಸ್ ಅನ್ ಎಮರ್ಜೆನ್ಸಿ ಅರ್ಜೆಂಟ್ ಮ್ಯಾಟರ್ ಅಂತ. ಆಗ ಎರಡೂ ಕಡೆಯವರು, ಇಲ್ಲಿ ಎರಡೂ ಕಡೆ ಅಂದರೆ ಇವರು ವಿರುದ್ಧ ಇವರು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಂದರೆ ಗೌರ್ಮೆಂಟ್ ನಾವು ಹಿಜಾಬ್ಗೆ ಅವಕಾಶನೇ ಕೊಡೋದಿಲ್ಲ ಅನ್ನೋ ಸ್ಟ್ಯಾಂಡ್ ಏನು ತಗೊಳ್ಳಿಲ್ಲ. ಸಮವಸ್ತ್ರ ಅನ್ನುವ ಒಂದು ನಿಯಮ ಜಾರಿಯಲ್ಲಿದೆ, ಅದು ಪಾಲನೆ ಆಗಬೇಕು ಅಷ್ಟೇ ಗೌರ್ಮೆಂಟ್ ಹೇಳಿ. ಈ ಕಡೆಯವರು ಹಿಜಾಬ್ ಹಾಕ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳೋದು. ಎರಡೂ ಕಡೆಯವರು ಕೂಡ ಒಂದು ಬೇಡಿಕೆಯನ್ನು ಇಟ್ಟರು ನ್ಯಾಯಪೀಠದ ಎದುರಿಗೆ. ಹೌದು, ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಇದೆ ಇದರಲ್ಲಿ. ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಎಲ್ಲಿ ತನಕ ಬಂದು ನಿಲ್ಲುತ್ತೆ ಅಂದರೆ, ಹಿಜಾಬ್ ಅನ್ನುವುದು ಇಸ್ಲಾಂನ ಅವಿಭಾಜ್ಯ ಅಂಗ ಹೌದು ಅಲ್ವೋ ಅನ್ನೋದು ನಿರ್ಧಾರ ಆಗಬೇಕು. ಅದನ್ನು ಏಕಾಏಕಿ ಈಗ ಒಂದು 10 ನಿಮಿಷ ವಾದ ಮಾಡೋಣ, 15 ನಿಮಿಷ ವಾದ ಮಾಡೋಣ, ಇವತ್ತೊಂದು ದಿವಸ ವಾದ ಮಾಡೋಣ, ಫೈನಲ್ ಸ್ಟೇಜಿಗೆ ಬಂದುಬಿಡೋಣ ಅನ್ನೋದಕ್ಕೆ ಆಗೋದಿಲ್ಲ. ದಿನಗಟ್ಟಲೆ ಸಮಯ ತಗೋಬಹುದು. ಆದರೆ ಹಿಜಾಬ್ ಗಲಾಟೆಯ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಿದೆ, ಗಲಾಟೆ ಆಗಬಾರದು ಅಂತ. ಆ ಶಾಲೆ ಕಾಲೇಜುಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಕೊಡಿ. ಶಿಕ್ಷಣ ನಿಲ್ಲಬಾರ್ದು. ಮಾರ್ಚ್ ಎಂಡಿಗೆ ಎಕ್ಸಾಮ್ ಇದೆ. ಶಾಲೆ ಕಾಲೇಜುಗಳು ಓಪನ್ ಆಗಬೇಕು. ಶುಕ್ರವಾರ ಓಪನ್ ಆಗುತ್ತೆ. ಓಪನ್ ಆದಾಗ ಹೆಂಗೆ ನಡಿಬೇಕು, ಅದಕ್ಕೆ ಒಂದು ಮಧ್ಯಂತರ ಆದೇಶ ಕೊಡಿ ಅಂತ ಎರಡೂ ಕಡೆಯವರು ಕೇಳಿದ್ರು. ಇಂಟರಿಮ್ ಆರ್ಡರ್. ನ್ಯಾಯಪೀಠಕ್ಕೆ ಅದು ಸರಿ ಅನ್ನಿಸ್ತೊಂದು ಇಂಟರಿಮ್ ಆರ್ಡರ್ ಕೊಡಬೇಕು ಇದರಲ್ಲಿ ಅಂತ. ಇಂಟರಿಮ್ ಆರ್ಡರ್ ಕೊಟ್ಟು ಶಾಲೆ ಕಾಲೇಜುಗಳ ಶುರುವಾಗಲಿ, ಮುಂದಿನ ಆದೇಶ ಬರುವ ತನಕ, ಈ ಪ್ರಕರಣದ ಅಂತಿಮ ಆದೇಶ ಬರುವ ತನಕ ಯಾರು ಯಾವುದೇ ಧಾರ್ಮಿಕ ಉಡುಪುಗಳನ್ನು ಧರಿಸ್ಕೊಂಡು ಬರಬಾರದು. ಅದರ ಅರ್ಥ ಹಿಜಾಬ್ ಹಾಕ್ಕೊಂಡು ಬರಹಂಗಿಲ್ಲ, ಕೇಸರಿ ಶಾಲ್ ಹೊದ್ಕೊಂಡು ಬರಹಂಗಿಲ್ಲ. ಇಂಥದ್ದೊಂದು ಇಂಟರಿಮ್ ಆರ್ಡರ್ ಕೊಡುವುದರೊಂದಿಗೆ ಈ ಪ್ರಕರಣದ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲ್ಪಟ್ಟಿದೆ. ಸೋಮವಾರ ಶುರುವಾಗುತ್ತೆ ವಿಚಾರಣೆ. ಶಾಲೆ ಕಾಲೇಜುಗಳನ್ನು ಸದ್ಯಕ್ಕೆ ಶುರು ಮಾಡಿ ಸ್ವಲ್ಪ ದಿನಗಳ ಮಟ್ಟಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಧಾರ್ಮಿಕ ಉಡುಗೆ ತೊಡುಗೆಗಳು ಬೇಡ. ರಾಜ್ಯದಲ್ಲಿ ಮೊದಲು ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ ನೆಲೆಸಬೇಕು. ಇದು ಪ್ರಕರಣದ ಅಂತಿಮ ತೀರ್ಪಲ್ಲ. ಅಂತಿಮ ತೀರ್ಪಲ್ಲ ಇದು. ಸೋಮವಾರದಿಂದ ಪ್ರತಿದಿನ ವಿಚಾರಣೆ ನಡೆಸಿ ಆದಷ್ಟು ಬೇಗ ತೀರ್ಪು ಕೊಡ್ತೀವಿ. ಸೋಮವಾರ ಮಧ್ಯಾಹ್ನ 2:30ರಿಂದ ಹಿಜಾಬ್ ಪ್ರಕರಣದ ವಿಚಾರಣೆ ಶುರು ಮಾಡ್ತೀವಿ. ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು. ಈ
ಇಂಟ್ರಿಮ್ ಆರ್ಡರ್ಗೆ ಬಂದು ರೀಚ್ ಆಗೋ ತನಕ ಸುಮಾರು ವಾದ ಪ್ರತಿವಾದಗಳ ನಡೆದವು. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತರ ಪೀಠದಲ್ಲಿ ನಡೆಯುವಂಥ ವಿಚಾರಣೆ ಅದನ್ನು ವರ್ಚುವಲ್ ಇತ್ತು. ಆದರೆ ಎಷ್ಟು ಜನ ಆ ವರ್ಚುವಲ್ನಲ್ಲಿ ಜಾಯ್ನ್ ಆಗಬೇಕು ಅನ್ನೋದಕ್ಕೊಂದು ಲಿಮಿಟ್ ಇರುತ್ತೆ. ಮುಖ್ಯ ನ್ಯಾಯಮೂರ್ತಿಗಳ ವಿಚಾರಣೆ ಯೂಟ್ಯೂಬ್ನಲ್ಲಿ ಲೈವ್ ಇರುತ್ತೆ. ಯೂಟ್ಯೂಬ್ನಲ್ಲಿ ಲೈವ್ ಎಲ್ಲರೂ ನೋಡಬಹುದು. ಅದನ್ನ ಇಂಟ್ರೆಸ್ಟ್ ಇರುವಂಥವ್ರು ಎಲ್ಲರೂ ಲಾಗಿನ್ ಆಗಿ ನೋಡ್ಬೋದು. ಸುಮಾರು ಜನ ನೋಡಿರ್ಲಿಕ್ಕೂ ಸಾಕು. ನೀವು ಯಾರು ನೋಡಿಲ್ವೋ ಅವ್ರಿಗೆ ನ್ಯೂಸಲ್ಲಂತೂ ಅಪ್ಡೇಟ್ ಕೊಟ್ಟಿದ್ದೀವಿ. ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಾದ ಪ್ರತಿವಾದಗಳು ನಡೆದಿದೆ. ಇವತ್ತು ಹಿಜಾಬ್ ಧರಿಸುವುದು ನನ್ನ ಮೂಲಭೂತವಾದ ಹಕ್ಕು, ಆ ಹಕ್ಕಿಗೆ ರಾಜ್ಯ ಸರ್ಕಾರ ಧಕ್ಕೆ ತರ್ತಾ ಇದೆ ಅಂತ ಅರ್ಜಿ ಸಲ್ಲಿಸಿದವರ ಪರವಾಗಿ ವಾದ ಮಾಡೋದಕ್ಕೆ ಸಂಜಯ್ ಹೆಗಡೆ ಅವರಿದ್ದರು. ಸೀನಿಯರ್ ಅಡ್ವೊಕೇಟ್, ಹಿರಿಯ ವಕೀಲರಾದ ಸಂಜಯ್ ಹೆಗಡೆ ಅವರು ವಾದ ಮಂಡನೆ ಮಾಡಿದ್ರು. ಜೊತೆಗೆ ದೇವದತ್ ಕಾಮತ್ ಅವರು ಕೂಡ ಇದ್ದರು. ಸಂಜಯ್ ಹೆಗಡೆ ಅವರ ವಾದ ಹೆಂಗಿತ್ತು ಅಂದರೆ ಸುದೀರ್ಘವಾದ ವಾದ. ಎರಡು ಭಾಗಗಳಲ್ಲಿ ವಾದ ಮಂಡನೆ ಮಾಡಿದ್ರು. ಒಂದು, ಹಿಜಾಬ್ ಅನ್ನುವಂಥದ್ದು ಇಸ್ಲಾಮಿನ ಎಸೆನ್ಷಿಯಲ್ ಪ್ರಾಕ್ಟೀಸ್ ಹೌದು ಅಲ್ವೋ, ಅವಿಭಾಜ್ಯ ಅಂಗ ಹೌದು ಅಲ್ವೋ ಅನ್ನೋದಕ್ಕೆ ಒಂದು ವಾದ. ಇನ್ನೊಂದು ವಾದ, ಇಂಟರಿಮ್ ಆರ್ಡರ್ ಕೊಡಿ, ಇಂಟರಿಮ್ ಆರ್ಡರ್ನಲ್ಲೂ ಹಿಜಾಬ್ ಧರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇರಲಿ ಅನ್ನೋದಕ್ಕೆ ಒಂದು ವಾದ. ಸೀನಿಯರ್ ಅಡ್ವೊಕೇಟ್ ಸಂಜಯ್ ಹೆಗಡೆ ಅವರ ಇಡೀ ಆರ್ಗ್ಯುಮೆಂಟನ್ನು ಗಮನಿಸಿದ್ರೆ ಅದರಲ್ಲಿ ಲಾ ಪಾಯಿಂಟ್ ಇತ್ತು, ರಿಲಿಜಿಯಸ್ ಪಾಯಿಂಟ್ ಇತ್ತು, ಧಾರ್ಮಿಕ ಅಂಶಗಳಿದ್ವು, ಇಮೋಷ್ನಲ್ ಪಾಯಿಂಟ್ ಇತ್ತು, ಟೋಟಲ್ ಮಿಕ್ಸ್ಚರ್ ಹಂಗಿತ್ತು ಅವರ ವಾದ ಸರಣಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸಾಮಾಜಿಕ ಧಾರ್ಮಿಕ ನಂಬಿಕೆಯ ಭಾಗವಾಗಿ ಹಿಜಾಬ್ ಧರಿಸ್ತಾ ಇದ್ರು. ಏಕಾಏಕಿ ಕಾಲೇಜಿನಲ್ಲಿ ವಿರೋಧ ವ್ಯಕ್ತ ಆಯಿತು. ವಿದ್ಯಾರ್ಥಿನಿಯರ ಗೈರು ಹಾಜರಿ ಅಂತ ತೋರಿಸಲಾಯಿತು. ಫಸ್ಟಿಗೆ ಚೀಫ್ ಜಸ್ಟಿಸ್ ಸಾಹೇಬರು ಕೇಳಿದ್ರು, ಏನಿದು ಪ್ರಕರಣ, ನಂಗೊಂದು ಸ್ವಲ್ಪ ಬ್ರೀಫಾಗಿ ಹೇಳಿ ಅಂತ. ಆವಾಗ ಇವ್ರು ಹೇಳಿದ್ದು, ಕಾಲೇಜಿಗೆ ಜಾಯಿನ್ ಆದಾಗಿನಿಂದ ನಿರಂತರವಾಗಿ ಯಥಾ ಪ್ರಕಾರ ಹಿಜಾಬ್ ಧರಿಸ್ಕೊಂಡು ಹೋಗ್ತಾ ಇದ್ರು ಹುಡುಗಿಯರು. ಒನ್ ಫೈನ್ ಡೇ ಏಕಾಏಕಿ ನೀವು ಹಿಜಾಬ್ ಧರಿಸಂಗಿಲ್ಲ, ನೀವು ಹಿಜಾಬ್ ಹಾಕೊಂಡು ಬರ್ತೀರಿ ಅನ್ನೋದಾದ್ರೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅನ್ನೋ ವಾದ ಶುರುವಾಯಿತು. ಅದಕ್ಕಿಂತ ಮುಂಚೆ ಕ್ಲಾಸ್ ರೂಮ್ನಲ್ಲಿ ಕ್ಲಾಸ್ ಟೀಚರ್ ಹೇಳಿದ್ರು ಹಿಜಾಬ್ ತೆಗೀರಿ ಅಂತ. ಮಕ್ಕಳು ತೆಗೆಯೋದಿಲ್ಲ ಅಂದರು. ಅವರನ್ನು ಹೊರಗಡೆ ಕಳಿಸಿ ಕ್ಲಾಸಿಗೆ ಅಬ್ಸೆಂಟ್ ಅಂತ ಹಾಕಿದ್ರು. ಕ್ಲಾಸ್ ಟೀಚರು ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಡು ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡಿ ಬಗೆಹರಿಸ್ಕೊಳ್ಳಿ ಈ ವಿಷಯ ಅಂದರು. ಪೇರೆಂಟ್ಸು ಪ್ರಿನ್ಸಿಪಲ್ ಹತ್ರ ಮಾತಾಡೋದಕ್ಕೆ ಬಂದರೆ ಇಡೀ ದಿವಸ ವೇಟ್ ಮಾಡಿಸಿದ್ರು. ನೆನಪಿರಲಿ, ಇದು ಒಂದು ಕಡೆ ವರ್ಷನ್ ಇದು ಕೌಂಟರ್ ವರ್ಷನ್ ಅಡ್ವೊಕೇಟ್ ಜನರಲಿಂದ ಬರಬಹುದು, ಬರಲಿಕ್ಕಿಲ್ಲ, ದಟ್ ಈಸ್ ಆಲ್ ಸೆಕೆಂಡರಿ. ನಾವು ಹೇಳ್ತಾ ಇರುವಂಥದ್ದು ಹುಡುಗಿಯರ ಪರ ವಕೀಲರಾದ ಸಂಜಯ್ ಹೆಗಡೆ ಏನು ವಾದ ಮಾಡಿದ್ರು ಅನ್ನೋದಷ್ಟೇ ಹೇಳ್ತಾ ಇದ್ದೀವಿ. ವಿದ್ಯಾರ್ಥಿನಿಯರನ್ನು ನಿಂದಿಸಿದ್ರು, ಹಾಜರಾತಿ ಕೊಡದೆ ಹೊರಗೆ ನಿಲ್ಲಿಸಿದ್ರು. ಹೊರಗಡೆ ನಿಂತ್ಕೊಂಡ ಟೈಮ್ನಲ್ಲಿ ಅವರನ್ನು ಮ್ಯಾನ್ ಹ್ಯಾಂಡಲ್ ಮಾಡಲಾಯಿತು. ಅವ್ರ ಮೇಲೆ ಹಲ್ಲೆನೂ ಆಗಿದೆ, ಬಾಯಿಗೆ ಬಂದಂಗೆ ಬೈದಿದ್ದಾರೆ. ನೀವು ಹಿಜಾಬ್ ಧರಿಸ್ಕೊಂಡು ಬರ್ತೀರಿ ಅನ್ನೋದಾದರೆ ಹಿಂದೂ ಹುಡುಗಿಯರು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತಾರೆ ಅಂತ ಹೇಳಿದ್ರು. ಹೀಗೆ ಹೇಳಿದವರು ಯಾರು? ಯಾವುದೇ ಆಡಳಿತಾತ್ಮಕ ಮಾನ್ಯತೆ ಇಲ್ಲದ CDC, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ, ಆಡಳಿತಾತ್ಮಕವಾಗಿ ಯಾವುದೇ ಮಾನ್ಯತೆ ಇಲ್ಲ ಅದಕ್ಕೆ. ಅಂಥ CDC ವಿದ್ಯಾರ್ಥಿನಿಯರನ್ನು ಅವರ ಧಾರ್ಮಿಕ ಹಕ್ಕುಗಳನ್ನು ಆಚರಿಸದಂತೆ ತಡೀತು. ಕರ್ನಾಟಕ ಶಿಕ್ಷಣ ಕಾಯ್ದೆಯಲ್ಲಿ ಇಂಥದ್ದೇ ಸಮವಸ್ತ್ರ ಧರಿಸಬೇಕು ಅನ್ನುವಂಥ ಅಂಶ ಇಲ್ಲ. ಯೂನಿಫಾರ್ಮ್ ಹೆಂಗಿರಬೇಕು ಅನ್ನೋದು ಕರ್ನಾಟಕ ಶಿಕ್ಷಣ ಕಾಯ್ದೆಯಲ್ಲಿ ಇಲ್ಲ. ಅಕಸ್ಮಾತ್ ಇದೆ ಅಂದ್ಕೊಂಡ್ರೂ ಕೂಡ ಧರಿಸದೇ ಇರುವವರಿಗೆ ಏನು ದಂಡದ ಪ್ರಸ್ತಾಪ ಇಲ್ಲ ಅಲ್ಲಿ. ಒಂದು ಕರ್ನಾಟಕ ಶಿಕ್ಷಣ ಕಾಯ್ದೆಯ ಆಧಾರದ ಮೇಲೆ ಒಂದು ಕಾಲೇಜಿನ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಇಂಥದ್ದೊಂದು ಯೂನಿಫಾರ್ಮ್ ಮಾಡಿದೆ ಅಂತಾನೆ ಇಟ್ಕೊಳ್ಳಿ. ಈ ಯೂನಿಫಾರ್ಮ್ ನಾನು ಹಾಕ್ಕೊಂಡು ಬರೋದಿಲ್ಲಪ್ಪ ಅಂದರೆ ದಂಡ ಅಂತ ಏನಾದ್ರು ಇದೆಯಾ, ಶಿಕ್ಷೆ ಅಂತ ಏನಾದ್ರು ಇದೆಯಾ? ಏನೂ ಇಲ್ಲ ಅಲ್ಲಿ. ಅಂಥ ಕೆಲಸಕ್ಕೆ ಬಾರದ ನಿಯಮವನ್ನು, ಕೆಲಸಕ್ಕೆ ಬಾರದ ನನ್ನ ಬಾಯಲ್ಲಿ ಬಂದಿದ್ದು, ಅಡ್ವೊಕೇಟ್ ಬಾಯಲ್ಲಿ, ಸೀನಿಯರ್ ಅಡ್ವೊಕೇಟ್ ಬಾಯಲ್ಲಿ, ಅಂಥ ನಿಯಮವನ್ನು ಇಟ್ಕೊಂಡು ಯೂನಿಫಾರ್ಮ್ ಕಂಪಲ್ಸರಿ ಅನ್ನೋದು ಕ್ಲಿಯರ್ ಆಗಿಲ್ಲ. ಇದೆ ಅಂತ ಅಂದ್ಕೊಂಡ್ರು ಅದನ್ನ ಹಾಕ್ಕೊಂಡು ಬರದೇ ಇದ್ರೆ ಏನು ದಂಡ ಅನ್ನೋದು ಕ್ಲಿಯರ್ ಆಗಿಲ್ಲ. ಅಂಥ ನಿಯಮವನ್ನು ಇಟ್ಕೊಂಡು ಹಿಜಾಬ್ ಧರಿಸದಂತೆ ನನ್ನ ಕಕ್ಷಿದಾರರನ್ನು ತಡೆಯಲಾಗ್ತಾ ಇದೆ. ಅಕಸ್ಮಾತ್ ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಕಂಪಲ್ಸರಿ ಅಂತ ಆ್ಯಕ್ಟ್ ಹೇಳೋದಿಲ್ಲ.
ಕಂಪಲ್ಸರಿ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಯೂನಿಫಾರ್ಮ್ ಹಾಕ್ಕೊಳ್ಳದೆ ಇರೋರಿಗೆ ಏನು ದಂಡ ಅಂತಿಲ್ಲ, ದಂಡನೂ ಪ್ರಸ್ತಾಪ ಇದೆ ಅಂತಾನೆ ಇಟ್ಕೊಳ್ಳಿ. ಯೂನಿಫಾರ್ಮ್ ಹಾಕ್ಕೊಂಡು ಬಂದಿಲ್ಲ, ನಿನ್ನನ್ನು ಕ್ಲಾಸ್ನಿಂದ ಹೊರಗಡೆ ಕಳಿಸ್ತೀನಿ ಅಂತ ಹೇಳೋದು ಎಷ್ಟು ಸರಿ? ಸೀನಿಯರ್ ಅಡ್ವೊಕೇಟ್ ಸಂಜಯ್ ಹೆಗಡೆ ಅವರು ಮಾಡಿದಂಥ ವಾದ ಇದು. ಶಾಲೆಯ ಕಾಲೇಜಿನ ಪ್ರಾಸ್ಪೆಕ್ಟಸ್ನಲ್ಲಿ ಯೂನಿಫಾರ್ಮ್ ಏನು ಅಂತ ಹೇಳಿದ್ದಾರೆ. ಚೂಡಿದಾರ್, ಬಿಳಿಯ ಟಾಪು, ಕೆಳಗೇನು ಹೇಳ್ತೀರಿ, ಪ್ಯಾಂಟ್, ಬಾಟಮ್, ವಾಟ್ ಎವರ್, ಅದು ನೀಲಿ ಕಲರ್ದಿರಬೇಕು, ನೀಲಿ ಕಲರ್ದೇ ದುಪ್ಪಟ್ಟ ಇರಬೇಕು, ಆ ದುಪ್ಪಟ್ಟನ ಹೆಗಲಿಗೆ ಹಾಕಿಕೊಳ್ಳಬೇಕು ಅಂತ ಪ್ರಾಸ್ಪೆಕ್ಟಸ್ನಲ್ಲಿ ಯೂನಿಫಾರ್ಮ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಹೆಗಲಿಗೆ ಯಾವ ದುಪ್ಪಟ್ಟ ಹಾಕ್ಕೊಳ್ಳಿ ಅಂತ ನೀವು ಹೇಳ್ತೀರೋ ಅದೇ ದುಪ್ಪಟ್ಟ ನಾವು ತಲೆಗೆ ಸುತ್ಕೋತೀವಿ. ಅದಕ್ಕೆ ಯಾಕೆ ಅಬ್ಜೆಕ್ಷನ್ನು? ಹುಡುಗಿರ ಪ್ರಶ್ನೆ. ಸೀನಿಯರ್ ಅಡ್ವೊಕೇಟ್ ಸಂಜಯ್ ಹೆಗಡೆ ಹುಡುಗಿರ ಪರವಾಗಿ ವಾದ ಮಾಡ್ತಾ ಇರುವಂಥವ್ರು ಕೇಳಿದ್ರು, ಹೆಗಲಿಗೆ ದುಪ್ಪಟ್ಟ ಹಾಕ್ಕೋಬೇಕು ಅಂತ ಪ್ರಾಸ್ಪೆಕ್ಟಸ್ ಹೇಳ್ತಾ ಇದೆ, ಅದನ್ನು ಹೆಗಲಿನ ತೆಗೆದು ನಾನು ತಲೆಗೆ ಹಾಕ್ಕೋತೀನಿ, ಅದಕ್ಕೆ ಯಾಕೆ ಅಬ್ಜೆಕ್ಷನ್ನು? ಹಿಜಾಬ್ ಸರ್ಕಾರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಇಬ್ಬರು, ಸೀನಿಯರ್ ಅಡ್ವೊಕೇಟ್ ಸಂಜಯ್ ಹೆಗಡೆ, ಇನ್ನೊಬ್ಬ ಸೀನಿಯರ್ ಅಡ್ವೊಕೇಟ್ ದೇವದತ್ ಕಾಮತ್, ಇಬ್ಬರೂ ಕೂಡ ಫೆಬ್ರವರಿ 5ನೇ ತಾರೀಕು ಸರ್ಕಾರ ಹೊರಡಿಸಿದ ಆ ಆದೇಶದ ಕಾಪಿಯನ್ನು ಹಿಗ್ಗ ಮುಗ್ಗ ಝಾಡಿಸ್ಬಿಟ್ರು. ಅದಕ್ಕೆ ಸರ್ಕಾರದ ಉತ್ತರ ಇನ್ನೂ ಇಲ್ಲ, ಇವರು ಮಾತ್ರ ಝಾಡಿಸಿದ್ರು. ಹಿಜಾಬ್ ವಿಷಯವನ್ನು ಸರ್ಕಾರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ, ಇರುವುದು ಒಂದೇ ಮಾರ್ಗ, ಅದೇ ಸರಿಯಾದ ಮಾರ್ಗ ಅನ್ನೋ ಹಠಕ್ಕೆ ಸರ್ಕಾರ ಬೀಳಬಾರ್ದು. ಹಿಜಾಬ್ ಮೂಲಭೂತ ಹಕ್ಕೋ ಅಲ್ಲವೋ ಅನ್ನೋದಲ್ಲ, ಶಿಕ್ಷಣ ಮೂಲಭೂತ ಹಕ್ಕು ಅನ್ನೋದು ಮುಖ್ಯ. ಸಂಜಯ್ ಹೆಗಡೆ ಅವರು ಹೇಳಿದಂಥದ್ದು. ವಿದ್ಯಾರ್ಥಿಗಳು ಹೆಂಗೆ ಬೇಕು ಹಂಗೆ ಬಟ್ಟೆ ಧರಿಸ್ಕೊಂಡು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಯೂನಿಫಾರ್ಮ್ ಇರೋದು. ಕಡ್ಡಾಯ ಸಮವಸ್ತ್ರದ ಈ ನಿಯಮ ಪದವಿ ಪೂರ್ವ ಕಾಲೇಜಿಗೆ ಅನ್ವಯ ಆಗೋದಿಲ್ಲ, PUCಗಲ್ಲ, ಇದು ಹೈಸ್ಕೂಲ್ ತನಕ ಮಾತ್ರ. 1981-82ನಲ್ಲಿ ನಾನು PUC ಮಾಡಿದ್ದೀನಿ ಅಂದರೆ ಅವರು ಸಂಜಯ್ ಹೆಗಡೆ ಅವರು PUC ಮಾಡಿದ್ದಾರೆ ಅದೇ ಊರಿನಲ್ಲಿ, ಉಡುಪಿಯಲ್ಲಿ. ಅವರಿಗೆ ಯೂನಿಫಾರ್ಮ್ ಇರಲಿಲ್ಲ. ಅವರು ಇನ್ನೊಂದು ವಾದವನ್ನು ಹೇಳಿದರು, ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಅಂದರೆ ಈ PUCಗೆ ಎಲ್ಲಿಂದ ಯೂನಿಫಾರ್ಮ್ ಶುರುವಾಯಿತು ಅಂತ ನಾನು ಯೋಚನೆ ಮಾಡಿದಾಗ, ತಮಿಳುನಾಡಿನಲ್ಲಿ ರಿಟೈರ್ಡ್ ಪೊಲೀಸ್ ಆಫೀಸರ್ ಒಬ್ಬರು ಒಂದು ಕಾಲೇಜ್ ಶುರು ಮಾಡ್ತಾರೆ. ಆ ಕಾಲೇಜಿಗೆ ಯೂನಿಫಾರ್ಮ್ ಅಂತ ಬಂದಿದ್ದು ಅಲ್ಲಿಂದ ಅಂತೆ. ಅಲ್ಲಿ ತನಕ ಯೂನಿಫಾರ್ಮ್ ಇದ್ದದ್ದು ಹೈಸ್ಕೂಲ್ ತನಕ ಮಾತ್ರ. ನಾನು ಇದು ಕಾಲೇಜಿಗೆ ಎಲ್ಲಿಂದ ಯೂನಿಫಾರ್ಮ್ ಬಂತು ಅಂತ ಹುಡುಕೊಂಡು ಹೋದರೆ ನನಗೆ ಗೊತ್ತಾಗಿದ್ದು, ತಮಿಳುನಾಡಿನಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಶುರು ಮಾಡಿದ ಕಾಲೇಜಿನಲ್ಲಿ ಫಸ್ಟ್ ಯೂನಿಫಾರ್ಮ್ ಇಂಟ್ರಡ್ಯೂಸ್ ಮಾಡಿದ್ರು ಅಂತ ಅವ್ರು ಹೇಳಿದ್ದು. ಕಡ್ಡಾಯ ಸಮವಸ್ತ್ರದ ಈ ನಿಯಮ ಪದವಿ ಪೂರ್ವ ಕಾಲೇಜಿಗೆ ಅನ್ವಯ ಆಗೋದಿಲ್ಲ. ಇದೆಯಲ್ಲ, ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ಅಫಿಡವಿಟಲ್ಲಿ ಏನು ರಿಪ್ಲೈ ಬರುತ್ತೆ ಅಂತ ಗೊತ್ತು ನಮಗೆ. ಈ ಹೈಯರ್ ಸೆಕೆಂಡರಿಯ ವ್ಯಾಖ್ಯಾನವನ್ನು ಸರ್ಕಾರದ ಕಡೆಯಿಂದ ಚೇಂಜ್ ಮಾಡಿದ್ದಾರೆ. PUC ತನಕನೂ ಹೈಯರ್ ಸೆಕೆಂಡರಿ ಅಂತ, ಪ್ರೀ ಪ್ರೈಮರಿ ಹೈಯರ್ ಸೆಕೆಂಡರಿ ಅಂತ ಬೈಫರ್ಕೇಷನ್ ಮಾಡಿದಾಗ, ಸಮವಸ್ತ್ರ ನಿಯಮ ಜಾರಿಗೆ ಬಂದ ನಂತರ ಅದನ್ನು ರೀಬೈಫರ್ಕೇಟ್ ಮಾಡ್ತಾರೆ. ಆವಾಗ ಹೈಯರ್ ಸೆಕೆಂಡರಿ PUC ತಗೊಂಡು ಬಂದಿದ್ದಾರೆ, ಆದ್ದರಿಂದ ಅದನ್ನು ಹೈಸ್ಕೂಲ್ ಅಂತ ಪರಿಗಣಿಸಬೇಕು ಅನ್ನೋ ವಾದ ಬರುತ್ತೆ. ಬಟ್ ಸಂಜಯ್ ಹೆಗಡೆ ಅವರು ಮಾಡಿದ್ದು ಈ ವಾದ, ಸಮವಸ್ತ್ರ ಧರಿಸದಿದ್ರೆ ಯಾವುದೇ ದಂಡ ಇಲ್ಲ, ಕಾಲೇಜಿನ ಕಮಿಟಿಗಳವರು ಯಾವುದ್ಯಾವುದಕ್ಕೆ ದಂಡ ಹಾಕಬಹುದು ಅಂತ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಕಾಯ್ದೆಯಲ್ಲಿ ಮೆನ್ಷನ್ ಆಗಿದೆ. ಎಕ್ಸಾಮ್ನಲ್ಲಿ ಕಾಪಿ ಹೊಡೆದ್ರೆ ದಂಡ ಹಾಕಬಹುದು, ರ್ಯಾಗಿಂಗ್ ಮಾಡಿದರೆ ದಂಡ ಹಾಕಬಹುದು, ಕಾಲೇಜಿಗೆ ಅಟೆಂಡ್ ಆಗದೇ ಇದ್ದರೆ ಅಬ್ಸೆಂಟ್ ಆದರೆ ದಂಡ ಹಾಕಬಹುದು, ಅದು 10ರಿಂದ 25 ರೂಪಾಯಿಗಳ ತನಕ ದಂಡ. ಅಲ್ಲೂ ಕೂಡ ಯೂನಿಫಾರ್ಮ್ ಧರಿಸದೇ ಇದ್ದರೆ ದಂಡದ ಪ್ರಸ್ತಾಪ ಇಲ್ಲ. ಹಂಗಿದ್ದ ಮೇಲೆ ಈ ಹುಡುಗಿಯರು ಹಿಜಾಬ್ ಯಾಕೆ ಧರಿಸಬಾರ್ದು? ಇದು ವಾದ ಆಗಿತ್ತು. ನಾನಾಗಲೇ ಹೇಳಿದಾಗೆ ಸಂಜಯ್ ಹೆಗಡೆ ಅವರು ಲಾ ಪಾಯಿಂಟು ತಂದರು, ರಿಲಿಜಿಯನ್ ಪಾಯಿಂಟು ತಂದರು, ಇಮೋಷ್ನಲ್ ಆಗು ಕೂಡ ಇತ್ತು. ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಕೊಡಿ, ಶಿಕ್ಷಣ ಪಡೆಯದಂತೆ ತಡಿಬೇಡಿ. ಅವರು ಉಡುಪಿಯವರು ಕೃಷ್ಣ ಮಠದಲ್ಲಿ ಕನಕದಾಸರನ್ನು ದರ್ಶನ ಕೊಡದಂಗೆ ಹೊರಗೆ ನಿಲ್ಲಿಸಿದ ಉದಾಹರಣೆಯನ್ನು ಕೂಡ ತಗೊಂಡು, ಕ್ಲಾಸ್ ರೂಮ್ನಲ್ಲಿ ಹಿಂದೆ ದಲಿತ ಹುಡುಗ ಒಬ್ಬ ಕ್ಲಾಸಿಗೆ ಬಂದರೆ ಉಳಿದ ಮಕ್ಕಳಿಂದ ಸ್ವಲ್ಪ ದೂರದಲ್ಲಿ ಕೂಡಿಸ್ತಾ ಇದ್ರಂತೆ. ಅದನ್ನೆಲ್ಲ ಅವರು ಅನುಭವಿಸಿದ್ದಾರೆ, ಈಗಿನ ಮಕ್ಕಳು ಅನುಭವಿಸಬಾರ್ದು. ಇದೆಲ್ಲ ವಿಷಯವನ್ನು ಮಾತಾಡಿದ್ರು. ಅಟ್ ದ ಎಂಡ್ ಕರ್ನಾಟಕ ಅಂದರೆ ಎಂಥ ರಾಜ್ಯ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಬರುವಂಥದ್ದು ಕರ್ನಾಟಕದಿಂದ.
ಸ್ಟಾರ್ಟಪ್ ಯೂನಿಕಾರ್ನ್ಗಳ ಪೈಕಿ ಅತಿ ಹೆಚ್ಚು ಯೂನಿಕಾರ್ನ್ಗಳಿರೋದು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ. ಇಂಥ ಕರ್ನಾಟಕದ ಹಿರಿಮೆ ಗರಿಮೆಗಳು ದೇಶ ತುಂಬ ಬೇರೆಯೇ ಇದೆ. ಕರ್ನಾಟಕ ಅಂದರೆ ಬೇರೆಯೇ ಇದೆ. ಅಂಥ ಕರ್ನಾಟಕದ ವರ್ಚಸ್ಸು ಈ ಹಿಜಾಬ್ನಿಂದಾಗಿ, ಹಿಜಾಬ್ಗೆ ಸಂಬಂಧಿಸಿದ ಗೊಂದಲದಿಂದಾಗಿ ವರ್ಚಸ್ಸು ಹಾಳಾಗಬಾರದು. ಆದ್ದರಿಂದ ಈ ಮಕ್ಕಳಿಗೆ ಹಿಜಾಬ್ ಧರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಇನ್ನೊಂದು ಕಡೆ ದೇವದತ್ ಕಾಮತ್ರ ವಾದ. ನಾವು 3ನೇ ದಿವಸ ಇವರ ಆರ್ಗ್ಯುಮೆಂಟನ್ನು ಕೇಳ್ತಾ ಇರೋದು. ದೇವದತ್ ಕಾಮತ್ರು ಕೂಡ, ಸೀನಿಯರ್ ಅಡ್ವೊಕೇಟ್ ದೇವದತ್ ಕಾಮತ್ರು ಕೂಡ ಫೆಬ್ರವರಿ 5ನೇ ತಾರೀಕು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶ ನಾನ್ಸೆನ್ಸು. ನಾನ್ಸೆನ್ಸ್ ಅಂದರೆ ಐ ಆಮ್ ಸಾರಿ, ಅಂದರೆ ಇದೇ ಶಬ್ದ ಬಳಸ್ತಿಲ್ಲ. ಇದು ವಿವೇಕವನ್ನು ಬಳಸದೆ, ಬುದ್ಧಿಮತ್ತೆಯನ್ನು ಬಳಸದೆ ಹೊರಡಿಸಲಾದಂಥ ಆದೇಶ ಅಂತ ಹೇಳೋದು. ಆದೇಶ ಹೊರಟಿದ್ದು ಯಾವಾಗ? ಹಿಜಾಬ್ನ ವಿವಾದ ಶುರುವಾದ ನಂತರ. ಆದೇಶ ಹೊರಡುವುದಕ್ಕಿಂತ ಮೊದಲೇ ಈ ಮಕ್ಕಳು ನ್ಯಾಯ ಕೇಳಿಕೊಂಡು ಹೈಕೋರ್ಟಿಗೆ ಬಂದಾಗಿದೆ. ಇವರು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ ನಂತರ ಸರ್ಕಾರ ಆದೇಶ ಹೊರಡಿಸುತ್ತೆ. ಯೂನಿಫಾರ್ಮ್ ಇಲ್ಲ ಅಂದರೆ ಮನಸ್ಸಿಗೆ ಬಂದಂಗೆ ಬಟ್ಟೆ ಹಾಕ್ಕೊಂಡು ಬರಬಹುದಾ? ಆ ಪ್ರಶ್ನೆ ಅಲ್ಲ ಇಲ್ಲಿರೋದು. ನನ್ನ ಕಕ್ಷಿದಾರರು ಅಂದರೆ ಆ ಹುಡುಗಿಯರು ಯೂನಿಫಾರ್ಮ್ ಧರಿಸೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಸೇಮ್ ವಾದ. ಸಂಜಯ್ ಹೆಗಡೆ ಅವರು ಹೇಳ್ದಂಗೆ, ಯಾವ ದುಪ್ಪಟ್ಟಾನ ನೀವು ಹೆಗಲ ಮೇಲೆ ಹಾಕ್ಕೊಂಡು ಬನ್ನಿ ಅಂತೀರೋ ಅದೇ ದುಪ್ಪಟ್ಟಾನ ತಲೆಗೆ ಸುತ್ತಕೊಂಡು ಬರ್ತೀವಿ, ನನ್ನ ಧಾರ್ಮಿಕ ನಿಯಮವನ್ನು ಪಾಲಿಸ್ತೀವಿ ಅಂತ ಈ ಮಕ್ಕಳು ಹೇಳ್ತಾ ಇದ್ದಾರೆ. ಅದು ಯೂನಿಫಾರ್ಮ್ ರೂಲನ್ನು ಬ್ರೇಕ್ ಮಾಡಿ ಬೇರೆ ಬಣ್ಣದ್ದಲ್ಲ. ಕಾಲೇಜು ಯಾವ ಬಣ್ಣದ ಯೂನಿಫಾರ್ಮ್ ಹೇಳಿದೆಯೋ ಅದೇ ಬಣ್ಣದ ಹೆಡ್ ಸ್ಕಾರ್ಫನ್ನು ಬಳಸ್ತಾರೆ, ಅದೇ ಬಣ್ಣದ ದುಪ್ಪಟ್ಟಾನ ತಲೆಗೆ ಸುತ್ತಕೊಂಡು ಬರ್ತಾರೆ. ಹಿಜಾಬ್ ಧರಿಸುವುದು ಮುಸ್ಲಿಂ ವಿದ್ಯಾರ್ಥಿನಿಯರ ಪರಂಪರೆಯ ಒಂದು ಭಾಗ. ರಾಜ್ಯ ಸರ್ಕಾರ ಬೆಂಕಿಯೊಂದಿಗೆ ಸರಸ ಮಾಡುತ್ತಿದೆ. ಇದನ್ನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರೆ ನನಗೂ ಅರ್ಥ ಆಗಲಿಲ್ಲ, ಅದಕ್ಕೆ ಇಷ್ಟೇ ಹೇಳ್ತೀನಿ. ಇದನ್ನು ನಾನು ಯಾವುದೇ ರೀತಿ ವಿಶ್ಲೇಷಣೆಗೆ ಒಳಪಡಿಸೋದಿಲ್ಲ. ಈ ಮಧ್ಯದಲ್ಲಿ ಅಡ್ವೊಕೇಟ್ ಜನರಲ್ ಒಂದು ಇಂಟರ್ವೆನ್ಷನ್ ಮಾಡಿದ್ರು. ಕೆಲವು ವಿದ್ಯಾರ್ಥಿನಿಗಳು ಹಿಜಾಬ್ ಧರಿಸ್ಕೊಂಡು ಬರ್ತೀವಿ ಅಂತ ಹಠ ಮಾಡಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಅವರಿಗೆ ಹಿಜಾಬ್ ಧರಿಸ್ಕೊಂಡು ಬರೋದಕ್ಕೆ ಅವಕಾಶ ಕೊಡ್ತೀರಿ ಅಂದರೆ ನಾವು ಕೇಸರಿ ಶಾಲ್ ಧರಿಸ್ಕೊಂಡು ಬರ್ತೀವಿ ಅಂತ ಇನ್ನಷ್ಟು ವಿದ್ಯಾರ್ಥಿಗಳು ಹಠ ಹಿಡಿದ್ರು. ಆವಾಗ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಯಿತು. ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಕ್ರಿಯೇಟ್ ಆಯಿತು. ಆ ಕಾರಣಕ್ಕಾಗಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಜಾಸ್ತಿ ಆದಾಗ ಶಾಲೆಗೆ ರಜೆ ಕೊಟ್ಟಿದೆ. ಆದರೆ ಸರ್ಕಾರ ಯಾವತ್ತೂ ಇಂಥದ್ದೇ ಯೂನಿಫಾರ್ಮ್ ಧರಿಸ್ಕೊಂಡು ಬರಬೇಕು ಅಂತ ಹೇಳೇ ಇಲ್ಲ. ನಾವು ಹೇಳಿಲ್ಲ. ಕಾಲೇಜು ಡೆವಲಪ್ಮೆಂಟ್ ಕಮಿಟಿ ಏನು ಯೂನಿಫಾರ್ಮ್ ಹೇಳಿದೆಯೋ ಆ ಯೂನಿಫಾರ್ಮನ್ನು ಧರಿಸ್ಕೊಂಡು ಬರಬೇಕು. ಆ್ಯಕ್ಚುಲಿ ಕಾನೂನು ಪ್ರಕಾರ ಸರ್ಕಾರಿ ಕಾಲೇಜುಗಳಿಗೆ ಒಂದು ಯೂನಿಫಾರ್ಮ್ ಇರುತ್ತೆ, ಪ್ರೈವೇಟ್ ಕಾಲೇಜುಗಳಿಗೆ ಅವರವರಿಗೆ ಬಿಟ್ಟಿದ್ದಾರೆ. ಯೂನಿಫಾರ್ಮ್ ಇಟ್ಕೋಬಹುದು, ಇಟ್ಕೊಳ್ಳಿಕ್ಕಿಲ್ಲ, ಅವರವ್ರಿಗೆ ಬಿಟ್ಟಂತೆ. ಕಾನೂನು ಸುವ್ಯವಸ್ಥೆಯ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ನೀಡೋದು ಸರ್ಕಾರದ ಆದ್ಯತೆ. ಎರಡೂ ಜವಾಬ್ದಾರಿ ನಮ್ಮ ಮೇಲಿದೆ. ಲಾ ಆ್ಯಂಡ್ ಆರ್ಡರ್ನು ಹದಗೆಡಬಾರ್ದು, ಎಜುಕೇಷನ್ನು ಸಿಗಬೇಕು. ಇಲ್ಲಿ ಪ್ರಶ್ನೆ ಎದ್ದಿರೋದು ಹಿಜಾಬ್ ನಿಜವಾಗ್ಲೂ ಇಸ್ಲಾಂನ ಅವಿಭಾಜ್ಯ ಅಂಗವ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಹಿಜಾಬ್ ಬಗ್ಗೆ ವಿವರವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋಣ ಇದನ್ನು ಹೇಳಿದ್ರು. ಈ ಮಧ್ಯದಲ್ಲಿ ಇದಕ್ಕಿಂತ ಮುಂಚೆ ವಾದ ಮಾಡಿದ್ರಲ್ಲ ದೇವದತ್ ಕಾಮತ್ರು, ಅವರು ತಮ್ಮ ವಾದದ ಎಂಡ್ನಲ್ಲಿ ಕೆಲವೊಂದಷ್ಟು ಕಮೆಂಟ್ಗಳನ್ನು ಮಾಡಿದ್ರು. ಐ ಥಿಂಕ್ ಅದರ ಮೇಲೆ ತುಂಬ ಚರ್ಚೆ ಆಗುತ್ತೆ. ಕಳೆದ 2 ವರ್ಷದಿಂದ ಹಿಜಾಬ್ ಧರಿಸಿಯೇ ಈ ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಫೆಬ್ರವರಿ ಆರಂಭದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನೋ ವಾದ ಶುರುವಾಯಿತು. ಸರ್ಕಾರ ಫೆಬ್ರವರಿ 5ನೇ ತಾರೀಕು ಸಮವಸ್ತ್ರ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿತು. ಇದು ಸರ್ಕಾರ ತನ್ನ ಬುದ್ಧಿ ಬಳಸದೆ ಹೊರಡಿಸಿರುವ ಆದೇಶ. ಹಿಜಾಬ್ಗೆ ಅವಕಾಶ ನೀಡದೇ ಇರುವುದು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಲ್ಲ ಅಂತಿದೆ ಸರ್ಕಾರ. ಈ ಸರ್ಕಾರದ ಆದೇಶ ಇದೆಯಲ್ಲ ಫೆಬ್ರವರಿ 5ನೇ ತಾರೀಕು ಹೊರಟಿದ್ದು, ಅದರಲ್ಲಿ ಒಂದು 3 ಜಡ್ಜ್ಮೆಂಟ್ ಮೆನ್ಷನ್ ಮಾಡ್ತಾರೆ. ಒಂದು ಬಾಂಬೆ ಹೈಕೋರ್ಟ್ದು, ಇನ್ನೊಂದು ಕೇರಳ ಹೈಕೋರ್ಟ್ದು, ಮತ್ತೊಂದು ಮದ್ರಾಸ್ ಹೈಕೋರ್ಟ್. ಅದರಲ್ಲಿ ಬಾಂಬೆ ಹೈಕೋರ್ಟ್ ಜಡ್ಜ್ಮೆಂಟ್ ಅನಿಸುತ್ತೆ. ಅದರಲ್ಲಿ ಜಡ್ಜ್ಮೆಂಟಲ್ಲಿ ಕ್ಲಿಯರಾಗಿ ಬರೀತಾರೆ, ಕ್ಲಾಸ್ ರೂಮಿನ ಒಳಗಡೆ ಹಿಜಾಬ್ ಧರಿಸಕೂಡದು ಅಂತ ಹೇಳೋದು
ಸಂವಿಧಾನದ 25ನೇ ವಿಧಿಯಲ್ಲಿ ಕೊಟ್ಟಿರುವ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಲ್ಲ. ಅದರ ಅರ್ಥ ಹಿಜಾಬ್ ತೆಗಿ ಅಂತ ಹೇಳಿದ್ರೆ ನನ್ನ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಬಾರ್ದು. ಆ ಜಡ್ಜ್ಮೆಂಟನ್ನು ಮೆನ್ಷನ್ ಮಾಡ್ತಾರೆ. ಅಲ್ಲೊಂದು ಭಯಂಕರ ಇಂಟ್ರೆಸ್ಟಿಂಗ್ ಮಾತುಕತೆ ನಡೆಯುತ್ತೆ ಸೀನಿಯರ್ ಅಡ್ವೊಕೇಟ್ ದೇವದತ್ ಕಾಮತ್ರಿಗೂ ಮುಖ್ಯ ನ್ಯಾಯಮೂರ್ತಿಗಳಿಗೂ ಮಧ್ಯದಲ್ಲಿ. ಆದರೆ ಮುಖ್ಯ ನ್ಯಾಯಮೂರ್ತಿಗಳು ಇಲ್ಲಿ ಬಂದಂಥ ಅಬ್ಸರ್ವೇಷನ್ಗಳನ್ನು ಮೀಡಿಯಾದಲ್ಲಿ ರಿಪೋರ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ರು. ಅದಕ್ಕೆ ಅದರ ಬಗ್ಗೆ ಡೀಟೇಲ್ ಕೊಡೋದಕ್ಕಾಗಲ್ಲ. ಅಬ್ಸರ್ವೇಷನ್ಗಳನ್ನು ಮೀಡಿಯಾದಲ್ಲಿ ರಿಪೋರ್ಟ್ ಮಾಡಬೇಡಿ ಅಂತ. ದೇವದತ್ ಕಾಮತ್ರು ಹೇಳಿದ್ದು, ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಖಾಸಗಿತನ ಅನ್ನುವಂಥದ್ದು ಕೂಡ ಸ್ವಾತಂತ್ರ್ಯನೇ, ಅದರ ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಹಿಜಾಬ್ ಧರಿಸುವಂಥದ್ದು ಇದು ಮೂರರಲ್ಲೂ ಬರುತ್ತೆ. ಹಿಜಾಬ್ ಧರಿಸುವಂಥದ್ದು ಧಾರ್ಮಿಕ ಸ್ವಾತಂತ್ರ್ಯವೂ ಹೌದು, ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಹೌದು, ಖಾಸಗಿತನವೂ ಹೌದು. ಒಂದು ಸರ್ಕಾರ ಈ ಮೂಲಭೂತ ಹಕ್ಕುಗಳಿಗೆ ಅನಿವಾರ್ಯ ಸಂದರ್ಭದ ಹೊರತು ತಡೆ ಕೊಡಬಾರ್ದು. ಅನಿವಾರ್ಯ ಸಂದರ್ಭದ ಹೊರತು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಮಾಡಂಗಿಲ್ಲ ಸರ್ಕಾರ. ಈಗೇನು ಕರ್ನಾಟಕದಲ್ಲಿ ಮಹಾನ್ ಅನಿವಾರ್ಯತೆ ಬಂದಿದೆ ಅಂತ ಹಿಜಾಬ್ ಬೇಡ ಅಂತ ಹೇಳ್ತಾ ಇದ್ದೀವಿ. ದೇವದತ್ ಕಾಮತ್ರ ಪ್ರಶ್ನೆ ಇದು, ಸೂಕ್ತ ಕಾರಣಗಳಿಲ್ಲದೆ ಈ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಹಿಜಾಬ್ ಅವಿಭಾಜ್ಯ ಅಂಗ ಅಂತ ಕುರಾನ್ನಲ್ಲೇ ಸ್ಪಷ್ಟವಾಗಿ ಬರೆಯಲಾಗಿದೆ. ಇದಾದ ಮೇಲೆ ಒಂದು ಆರ್ಗ್ಯುಮೆಂಟ್ ಮಾಡಿದ್ರು. ಈ ಆರ್ಗ್ಯುಮೆಂಟ್ ಪರ್ಸ್ನಲಿ ನನಗೆ ಇನ್ನೂ ಸಿಂಕಿನ್ ಆಗಿಲ್ಲ. ಇದು ಹೆಂಗೆ ಅಂತ ಅಂದರೆ, ನ್ಯಾಯಾಂಗದ ವ್ಯಾಪ್ತಿ ಏನಿರಬೇಕು ಅಂತ ಹೇಳಿದ್ರು. ಬೇಸಿಕಲಿ ಕೋರ್ಟು ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಯಾವ ವಿಷಯದ ಬಗ್ಗೆ ಮಾತಾಡೋ ಹಕ್ಕು ಕೋರ್ಟ್ಗೆ ಇಲ್ಲ ಅನ್ನೋದನ್ನು ದೇವದತ್ ಕಾಮತ್ರು ಹೇಳಿದ್ರು. ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳನ್ನು ನಮ್ಮ ದೃಷ್ಟಿಯಲ್ಲಿ ನೋಡಬಾರದು. ಅವ್ರು ಹೇಳೋದು, ಹಿಜಾಬ್ ಇಸ್ಲಾಂನಲ್ಲಿ ಕಂಪಲ್ಸರಿ ಅನ್ನೋದು ಅವರ ಧಾರ್ಮಿಕ ನಂಬಿಕೆ, ಧಾರ್ಮಿಕ ಕಟ್ಟಳೆ. ಅದನ್ನು ಮುಸ್ಲಿಮೇತರರಾದಂಥವರು ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ನೋಡಬಾರ್ದು. ಅವ್ರು ಹೇಳಿದ್ರ ಅರ್ಥ, ಹಿಜಾಬ್ ಕಂಪಲ್ಸರಿ ಅನ್ನುವಂಥದ್ದು, ಧಾರ್ಮಿಕ ಕಟ್ಟಳೆ ಅನ್ನುವಂಥದ್ದು, ಎಸೆನ್ಷಿಯಲ್ ಪ್ರಾಕ್ಟೀಸ್ ಆಫ್ ಇಸ್ಲಾಂ ಅನ್ನುವಂಥದ್ದು ಸರಿನಾ ತಪ್ಪ ಅನ್ನೋದರ ಬಗ್ಗೆ ಇನ್ನೊಬ್ಬರ ಅಭಿಪ್ರಾಯಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ. ಇನ್ನೊಬ್ಬರ ಅಭಿಪ್ರಾಯಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ. ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಷ್ಟೇ. ಅದು ಎಸೆನ್ಷಿಯಲ್ ಸರಿನಾ ತಪ್ಪ ಅನ್ನೋದಕ್ಕೆ ನಿಮ್ಮ ತರ್ಕವನ್ನು ಬಳಸಬೇಡಿ, ನಿಮ್ಮ ಇಮೋಷನ್ ಮೂಲಕ ಅದನ್ನು ನೋಡಬೇಡಿ. ಅದು ಅವರಿಗೆ ಸಂಬಂಧಿಸಿದ ವಿಷಯ. ಆ ಧರ್ಮದಲ್ಲಿ ನಂಬಿಕೆ ಇಟ್ಟವರ ಅಭಿಪ್ರಾಯ ಮಾತ್ರ ಕೇಳಬೇಕು. ಯಾರ್ಯಾರೋ ಹೇಳಂಗಿಲ್ಲ. ಆ ಧರ್ಮದಲ್ಲಿ ಯಾರು ನಂಬಿಕೆ ಇಟ್ಕೊಂಡಿದ್ದಾರೋ ಅವರ ಅಭಿಪ್ರಾಯ ಮಾತ್ರ, ಬೇರೆಯವರು ಮಾತಾಡಂಗಿಲ್ಲ. ಕೆಲವು ಆಚರಣೆಗಳು ನಮ್ಮ ತರ್ಕ ಭಾವನೆಗಳಿಗೆ ಸರಿ ಅನ್ನಿಸ್ಲಿಕ್ಕಿಲ್ಲ. ಹಿಜಾಬ್ ಆಯಿತು, ಈ ಬುರ್ಖಾ ಹಾಕೊಂಡು ಹೋಗುವಂಥದ್ದು, ಇದೇನಿದು ಹೀಗೆ ದೌರ್ಜನ್ಯ, ಹಂಗೇನು ಅನ್ನಿಸ್ಬೋದು ನಿಮಗೆ. ನಿಮ್ಮ ಅನಿಸಿಕೆಗಳಿಗೆ ಮಾನ್ಯತೆ ಇಲ್ಲ, ನಿಮ್ಮ ತರ್ಕಕ್ಕೂ ಸರಿ ಅನ್ನಿಸ್ಲಿಕ್ಕಿಲ್ಲ, ನಿಮ್ಮ ಭಾವನೆಗೂ ಸರಿ ಅನ್ನಿಸ್ಲಿಕ್ಕಿಲ್ಲ. ಧಾರ್ಮಿಕ ನಂಬಿಕೆಗಳ ಆಚರಣೆಗಳ ಬಗ್ಗೆ ಕೋರ್ಟ್ ನಿರ್ಧರಿಸುವುದು ಬೇಡ. ದೇವದತ್ ಕಾಮತ್ರಿ ಇದನ್ನು ಹೇಳ್ತಾರೆ. ಅಂದರೆ ಇದುವರೆಗೂ ಧಾರ್ಮಿಕ ಆಚರಣೆಗಳ ವಿಷಯದಲ್ಲಿ ಕೋರ್ಟ್ಗಳು ಏನೇನು ಜಡ್ಜ್ಮೆಂಟ್ ಕೊಟ್ಟಿವೆ ಎಲ್ಲವನ್ನೂ ತೆಗೆದು ಈ ಎಲ್ಲ ಜಡ್ಜ್ಮೆಂಟ್ಗಳು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅಂತ ಯಾರಾದರೂ ಕೋರ್ಟ್ಗೆ ಬಂದರೆ, ಸಂವಿಧಾನ ತನ್ನ 25ನೇ ವಿಧಿಯ ಅಡಿಯಲ್ಲಿ ಕೊಟ್ಟಿರುವ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನೀವು ಕೊಟ್ಟಿರುವಂಥ ಇಷ್ಟು ಜಡ್ಜ್ಮೆಂಟ್ಗಳು ನನಗೆ ತೊಂದರೆಯನ್ನು ಉಂಟು ಮಾಡ್ತಾ ಇವೆ ಅಂತ ಕೋರ್ಟಿಗೆ ಬಂದ್ರಿ. ತುಂಬ ವಿಷಯಗಳು, ತುಂಬ ಧಾರ್ಮಿಕ ಆಚರಣೆಗಳ ವಿಷಯದಲ್ಲಿ ಜಡ್ಜ್ಮೆಂಟ್ಗಳು ಬಂದಿದೆ. ನೋಡೋಣ ಅಂದರೆ ನ್ಯಾಯಾಧೀಶರು ಹೆಂಗೆ ಯಾವ ಇದರಲ್ಲಿ ತಗೊಳ್ತಾರೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.